ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಭಾರತ್ ಕಾಲೋನಿಯಲ್ಲಿ ಪೊಂಗಲ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಪೊಂಗಲ್ ಹಬ್ಬಕ್ಕೆ ಎಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು, ದಾವಣಗೆರೆಯಲ್ಲಿ ಇರ್ತಕ್ಕಂಥ ತಮಿಳು ನಾಡಿನ ಎಲ್ಲ ಇಲ್ಲಿ ಕರ್ನಾಟಕದಲ್ಲೇ ಇದ್ದು ತಮಿಳಿಗರು ಕೆಲವೇ ಜನರು ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ನಡೀತಕ್ಕಂಥ ಆಚರಣೆ ಪೊಂಗಲ್ ಹಬ್ಬವನ್ನ ಇಲ್ಲಿ ಕೂಡ ಮಾಡ್ತಾರೆ. ಮಡಿಕೆ ಎಲ್ಲ ಇಟ್ಟು ಅದರೊಳಗಡೆಗೆ ಅಕ್ಕಿ ಬೆಲ್ಲ ಬೇಳೆಗಳನ್ನ ಹಾಕಿ ಪೊಂಗಲ್ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸೊ ಈ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ನಾಳೆ ಮಾಟು ಪೊಂಗಲ್ ಅಂತಾರೆ. ಅಂದ್ರೆ ಎತ್ತು ಆಕಳುಗಳನ್ನ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಿ ಮಾಟು ಪೊಂಗಲ್ ಅಂತ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಜಾರಕಂಬ ಅಳವಡಿಕೆ ಮಾಡ್ತಿದ್ರು, ಮಡಿಕೆ ಹೊಡೆಯುವಂತ ಕಾರ್ಯಕ್ರಮ ಮಾಡ್ತಿದ್ರು. ಸೊ ಹಾಗಾಗಿ 4 ದಿನಗಳು ಡೇ ಬೈ ಡೇ ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದಾವಣಗೆರೆಯಲ್ಲೇ ಇಲ್ಲಿ ತುಂಬಾ ಬಡವರು ದಲಿತರು ಇರೋದು, ಸೊ ತಮಿಳಿಗರು ಸೇರಿ ಮಾಡ್ತಕ್ಕಂಥ ಪೊಂಗಲ್ ಹಬ್ಬವನ್ನ ಆಚರಣೆಯನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಪೊಂಗಲ್ ಹಬ್ಬ ಹೇಗ್ ಮಾಡ್ತಿದ್ದಾರೆ, ಯಾರ್ಯಾರು ವಿಶ್ ಮಾಡ್ತಾರೆ, ಯಾವ ರೀತಿ ಪೊಂಗಲ್ ಹಬ್ಬವನ್ನ ಮಾಡ್ತಾರೆ ನೋಡೋಣ ಬನ್ನಿ. ಬಂದೆ ಇಲ್ಲ ಇಲ್ಲ ಇನ್ನ ಇದೆ. ಸಂಸ್ಕೃತಿಯ ಪಾರಂಪರಿಕವಾದಂತ ಹೆಣ್ಮಕ್ಳು ಬಹಳ ಅವಕಾಶ ಐತಿ. ನಮ್ಮ ದೇಶ ಇತಿಹಾಸದಲ್ಲಿ ಬಹಳ ಸ್ವಲ್ಪ ತಿಳಿ ಮಾಡಿ ಹೊರಗಡೆ ಭಾರತ್ ಕಲ್ಯಾಣಿ ಅಂದ್ರೆ ಒಂದು ಒಳ್ಳೆ ಅವೆಲ್ಲ ನಮ್ಗೆ ಅವ್ರಿಗೆ ಸಿಕ್ಕಿದ್ರೆ ಮಾಡ್ತಾರ ನೋಡಿದ್ರೆ ತುಂಬಾ ಖುಷಿ ಆಯ್ತು. ತೋರಿಸಿ ಸರ್ ಹೇಳ್ದಂಗೆ ಎಜುಕೇಶನ್ ಪ್ರಿಯಾರಿಟಿ ಆಗಿ ಕೊಟ್ಟು ಅವರಷ್ಟು ಹಿಸ್ಟ್ರಿ ಅಂತೂ ಕೆಲಸ ಕಳ್ಸು ದಿವಸಕ್ಕೊಂದು 300 ರೂಪಾಯಿ ಬರುತ್ತೆ. ಅವನೇನೋ ಮಾತಾಡ್ದ ಅಂತ ಇವ್ನು ಹೇಳೋದು, ಇವನೇನೋ ಮಾತಾಡ್ದ ಅಂತ ಅವ್ನು ಹೇಳೋದು, ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ಕೈಯಾಗ ಸಂವಿಧಾನ ಐತೆ. ಇನ್ನೊಂದು ಕೈ ಹೆಣ್ಮಕ್ಳು ಬಂದಿರೋದು ವಿದ್ಯಾವಂತರು ಶಾಲೆಗೆ ಹೋಗಿ ಮತ್ತೆ ಇಲ್ಲಿಗೆ ಹೋಗಿ ಹೇಗೆ ಆಚರಿಸ್ಬೇಕು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಳೋದು ಈ ರೀತಿ ಆಚರಿಸೋದ್ರಿಂದ. ಈ ಇತ್ತೀಚೆಗೆ ಏನಾಗಿದೆ, ಸಿಕ್ಕತ್ತಲ್ಲ ಸ್ವಾಭಿಮಾನಿಗಳಾಗಿ ನೀವು ಈ ದೇಶ ಹೇಳಿ ಈ ಹಬ್ಬನ ಆಚರಿಸಿ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದ ತಮಿಳುನಾಡಿನಲ್ಲಿ ನೀವು ಹೇಳ್ದಂಗೆ ಪೊಂಗಲನ್ನ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ
ರೆಡಿಯಾ? ಹಾಯ್ ಹಲೋ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಭಾರತ್ ಕಾಲೋನಿಯ ತಮಿಳು ಮಾಡ್ತಕ್ಕಂಥ ಪೊಂಗಲ್ ಹಬ್ಬವನ್ನ ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸಿದ್ರು. ಸೊ ಇದು ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯ ಒಂದು ಪೊಂಗಲ್. ಈ ಭಾರತ್ ಕಾಲೋನಿಯ ಒಂದು 2 ಕ್ರಾಸ್ ಅಲ್ಲಿ ತಮಿಳಿಗರು ಇರ್ತಾರೆ, ಅವರು ಮಾಡ್ತಕ್ಕಂಥ ಹಬ್ಬ ಇದು ಪೊಂಗಲ್ ಹಬ್ಬ. ಸೊ ನಾಳೆ ಮಾಟು ಪೊಂಗಲ್ ಅಂತೇಳಿ ಈ ಗೂಳಿಗಳನ್ನ ಅಲಂಕಾರ ಮಾಡಿ ಟೇಪ್ಗಳನ್ನೆಲ್ಲ ಕಟ್ಟಿ ಪೂಜೆಯನ್ನ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾರೆ. ಸೊ ಮುಂದಿನ ಫೆಸ್ಟಿವಲ್ ಒಂದಿಗೆ ಬರ್ತೀನಿ. ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ.